ಭಾರತ್ ಮಾತಾ ಕಿ. ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದವರು ಮೇ 7ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಬೆಂಬಲ ಘೋಷಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜೆಡಿಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದಪ್ಪನವರೇ, ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರೇ, ಬಂಧುಗಳೇ, ಈಗಾಗಲೇ ಇಡೀ ದೇಶದ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಅದೇ ರೀತಿ ದಾವಣಗೆರೆ ಲೋಕಸಭಾ ಲೆಕ್ಕಾಚಾರ ಶುರುವಾಗಿದೆ. ನನಗನ್ಸುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರ ಹರಿಹರದಲ್ಲಿ ಶುರುವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಎರಡು ಶಕ್ತಿಗಳ ಸಮ್ಮಿಲನ, ನಮ್ಮ ಎರಡೂ ಪಕ್ಷದವರು ಸೇರಿದ್ರೆ ಇಲ್ಲಿ 1.25 ಲಕ್ಷಕ್ಕಿಂತ ಹೆಚ್ಚು ಓಟ್ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನು ಯಾರು ಬೇಕಾದರೂ ಈ ಲೆಕ್ಕಾಚಾರವನ್ನು ಹೇಳ್ತಾರೆ. ಅದಕ್ಕೆ ನಮಗೆ ಇವತ್ತಿನಿಂದ ಕೇವಲ 1 ತಿಂಗಳು ಸಮಯ ಇದೆ. ಕೇವಲ 1 ತಿಂಗಳು ಸಮಯ ಇದೆ, 30 ದಿವಸ. ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಹೇಳ್ತಾ ಹೋದ್ರೆ ನಾಳಿಷ್ಟೋ ತನಕ ಹೇಳ್ಬೋದು. ನಾಳಿಷ್ಟೋ ತನಕ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆ ಒಂದು ಪಾಂಪ್ಲೆಟ್ಸ್ ಬರುತ್ತೆ, ಅಭ್ಯರ್ಥಿ ಪಾಂಪ್ಲೆಟ್ಸ್ ಬರುತ್ತೆ. ನಾನು ಹೇಳೋದಿಷ್ಟೇನೆ, ನಾವು ಅನೇಕ ಚುನಾವಣೆ ಮಾಡಿದಂಥ ಅನೇಕ ಗ್ರಾಮಗಳಿಂದ ಬಂದಂಥ ಮುಖಂಡರಿದ್ದೀವಿ. ನಾವು ಈ ಚುನಾವಣೆಯನ್ನು ನಿರ್ಲಕ್ಷ್ಯ ಮಾಡ್ದೇನೆ, ಬರೀ ತೋರಿಕೆಗೆ ಒಂದಾಗದೇನೆ ಮನಸ್ಪೂರ್ವಕವಾಗಿ ನಮ್ಮ ಕಾರ್ಯಕರ್ತರು ಒಂದಾಗಿ ಇಬ್ಬರು JDSನ ಶಾಲು ಹಾಕ್ಯಳ್ರಿ, BJP ಶಾಲು ಹಾಕ್ಯಳ್ರಿ. ಕನಿಷ್ಠ ಒಂದು ಮನೆಗೆ 5 ಸಲ ನೀವು ಭೇಟಿ ಕೊಟ್ಟು ದಯಮಾಡಿ ಈ ಬಾರಿ ಗಾಯತ್ರಿ ಸಿದ್ದೇಶ್ವರಿಗೆ ಮತ ಕೊಡಬೇಕು, ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು, ಈ ದೇಶದಲ್ಲಿ ಭಯೋತ್ಪಾದನೆ ನಿಗ್ರಹ ಆಗಬೇಕು, ರಾಷ್ಟ್ರೀಯತೆ ಮೆರಿಬೇಕು ಅಂತ ನೀವು ಕೇಳಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಾವು 1.25 ಲಕ್ಷ ಓಟ್ ಹರಿಹರದಲ್ಲಿ ತೆಗೆದುಕೊಳ್ತೇವೆ. ನಮ್ಮ ಅಭ್ಯರ್ಥಿ 2 ಲಕ್ಷ ಓಟ್ಗಿಂತ ಹೆಚ್ಚು ದಾವಣಗೆರೆ ಲೋಕಸಭಾ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಬಹಳ ಈ ಒಂದು ಕರ್ನಾಟಕದಲ್ಲಿ ನಡೀತಕ್ಕಂಥ ಸರ್ಕಾರದ ಬಗ್ಗೆ ಬರೀ ಮಾತನಾಡಿ ವ್ಯಥೆ ಪಟ್ಕೊಂಡ್ರೆ ಬೇಜಾರಾದ್ರೆ ಸಾಲದು. ಇವತ್ತಿನ ಗ್ಯಾರಂಟಿಗಳು, ನಿನ್ನೆ ಕಾಂಗ್ರೆಸ್ ಪಕ್ಷದವ್ರು 25 ಗ್ಯಾರಂಟಿ ಮಾಡಿದ್ದಾರೆ. ಅವ್ರಿಗೆ ಕನ್ಫರ್ಮ್ ಆಗಿಬಿಡೋದು ಹೆಂಗೂ ಗೆಲ್ಲೋದಲ್ಲ, ಅದ್ರಾಗ ಏನ್ ಬೇಕಾದ್ರೆ ಆಗೋಗ್ಬಿಡ್ಲಿ. ಅವ್ರು 25 ಗ್ಯಾರಂಟಿ ಕೊಟ್ಟದ್ದು ಅವ್ರು ಏನಾರ ಅಂತಲ್ಲ, ಅಷ್ಟು ಗ್ಯಾರಂಟಿ ಕೊಡೋಕೆ ದೇಶ ಪಾಕಿಸ್ತಾನಕ್ಕಿಂತ ಕಡೆ ಆಗೋಗ್ಬಿಡ್ದತ್ತು. ಅಷ್ಟು ಗ್ಯಾರಂಟಿ ಕೊಡೋ ಅಷ್ಟು ದುಡ್ಡು ಭಾರತ ಸರ್ಕಾರದಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಕಂಡರಿಗೆಲ್ಲ 1 ಲಕ್ಷ, ಅವ್ರಿಗೆ 1 ಲಕ್ಷ, ಇವ್ರಿಗೆ 1 ಲಕ್ಷ. ಇವತ್ತು ಇಲ್ಲಿ ವಿದ್ಯಾವಂತರಿಗೆ ಯುವ ನಿಧಿ ಅಂತ ಏನೋ ಕೊಡ್ತೇವೆ ಅಂದ್ರೆ ಎಷ್ಟು ಜನಕ್ಕೆ ಬಂದೈತಿ? ಒಬ್ಬೊಬ್ಬರಿಗೆ 1 ನಯ ಪೈಸೆ ಕೊಟ್ಟಿಲ್ಲ. ಇವತ್ತು ಬಸ್ ಫ್ರೀ ಅಂತ ಬಿಡ್ರಿ, ಯಾವ ಊರಿಗೆ ಒಂದು ಬಸ್ ಹೋಗ್ದಂಗೆ ಮಾಡಿಬಿಟ್ರು. ಹೇಳ್ತಾ ಹೋದ್ರೆ ಚುನಾವಣೆಯಲ್ಲಿ ಮತ ಹಾಕ್ಸ್ಕೊಂಡು ಅಧಿಕಾರದ ದುರಾಸೆಯಿಂದ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ ನಾವು 40 ಸೀಟು ದಾಟೋದಿಲ್ಲ, ಏನಾಗ್ರ ಆಗ್ಲಿ ಗ್ಯಾರಂಟಿ ಘೋಷಣೆ ಮಾಡ್ಬಿಡೋಣ ಅಂತ ನಿನ್ನೆ ಮಾಡಿಬಿಡದೆ. ಅದನ್ನ ನಂಬುವಂತ ಜನ ಮೂರ್ಖರು ಅಲ್ಲ. ಇವತ್ತು ಜನಗಳಿಗೆ ಗೊತ್ತಿದೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗೋ ತಡೆಯೋಕೆ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಇವತ್ತು ಇಡೀ ವಿಶ್ವ ಭಾರತದ ಚುನಾವಣೆ ಕಡೆ ನೋಡ್ತಾ ಇದೆ. ನರೇಂದ್ರ ಮೋದಿ ಅವರ ನಾಯಕತ್ವ ಭಾರತಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಆಗ್ತಾ ಇದೆ. ಇಡೀ ವಿಶ್ವದಲ್ಲಿ ಇವತ್ತು ಏನಾದರೂ ಸಮಸ್ಯೆಗಳು ಬಂದ್ರೆ ಭಾರತದ ಕಡೆ ನೋಡ್ತಾ ಇದ್ದಾರೆ. ನಮ್ಮ ರವಿಕುಮಾರ್ ಹೇಳಿದ್ರು, ರಷ್ಯಾ ಉಕ್ರೇನ್ ಯುದ್ಧ ಇರಬಹುದು, ಅಮೆರಿಕಾದಲ್ಲಿ ಏನೋ ಸಮಸ್ಯೆ ಬಂದ್ರೆ ಭಾರತದ ತೀರ್ಮಾನ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಬಂಧುಗಳೇ, ಅಂತ ಒಬ್ಬ ಮಹಾನ್ ನಾಯಕತ್ವವನ್ನ ಇವತ್ತು ದೇವೇಗೌಡರು ಕೊಂಡಾಡಿದ್ದಾರೆ. ಯಾವತ್ತೂ ಕೂಡ ದೇವೇಗೌಡರಿಯ ರಾಜಕೀಯ ಸಿದ್ಧಾಂತ, ನರೇಂದ್ರ ಮೋದಿ ಅವರ ರಾಜಕೀಯ ಸಿದ್ಧಾಂತ ವಿರೋಧ ಆದರೂ ಕೂಡ ಈ ದೇಶವನ್ನ ಉಳಿಸ್ಲಿಕ್ಕೆ ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಅಂತ ದೇವೇಗೌಡರು ಹೇಳಿದ್ದಾರೆ. ಬಂಧುಗಳೇ, ಹಾಗಾಗಿ ದೇವೇಗೌಡರು 92 ವರ್ಷದ ಒಬ್ಬ ಹಿರಿಯ ರಾಜಕಾರಣಿ. ನಾವೆಲ್ಲರೂ ಕೂಡ ದೇವೇಗೌಡರ ಮಾತನ್ನು ಅಂದ್ರೆ ನಾವೆಲ್ಲ ಒಪ್ಕೊಳ್ಬೇಕು. ಯಾಕಂದ್ರೆ ಸುಮಾರು 60 ವರ್ಷಗಳ ಕಾಲ ರೈತರ ಪರವಾಗಿ ನಿಂತು, ಬಡವರ ಪರವಾಗಿ ನಿಂತು, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಹೋರಾಟ ಮಾಡ್ತಾ ಬಂದಂತ ರಾಜಕಾರಣಿ. ಅವರಿಗೆ ಗೌರವ ಕೊಡೋಣ. ಮಾನ್ಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಅತಿ ಹೆಚ್ಚು ಬಹುಮತದಿಂದ ಗೆಲ್ಸೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಮಾಡೋಣ. ನೀವು ಅನ್ಕೋಬಹುದು ಬರೀ ಲೋಕಸಭೆ ಚುನಾವಣೆ ಅಂತಲ್ಲ, ಮುಂಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಎಲ್ಲ ಸ್ತರದ ಚುನಾವಣೆಯಲ್ಲೂ ಕೂಡ ನಮ್ಮ ಹೊಂದಾಣಿಕೆ ಇದೇ ರೀತಿ ನಡೆಯುತ್ತೆ. ಅದರಲ್ಲಿ ಯಾರೂ ಅನುಮಾನ ಪಡೋದು ಬೇಡ. ಯಾರ್ಯಾರು ಅಭ್ಯರ್ಥಿಗಳಾಗಬೇಕು, ಯಾರ್ಯಾರು ಯಾವುದಕ್ಕೆ ಅಭ್ಯರ್ಥಿಗಳಾಗಬೇಕು ಅಂತ ಹೇಳಿ ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ 28 ಸ್ಥಾನದಲ್ಲಿ 3 ಸ್ಥಾನ ಲೋಕಸಭೆಗೆ ನಾವು ಬಿಟ್ಕೊಟ್ಟಿದ್ದೀವಿ, 25 ಸ್ಥಾನಗಳನ್ನ ಬಿಜೆಪಿಗೆ ಬಿಟ್ಕೊಟ್ಟಿದ್ದಾರೆ. ಇವತ್ತು ಸುಮಲತಾ ಸಂಸದರಾಗಿರ್ತಕ್ಕಂಥವ್ರು ಅವರ ಸ್ಥಾನವನ್ನು ತ್ಯಾಗ ಮಾಡಿ ಮತ್ತೆ ಬಿಜೆಪಿಯನ್ನು ಸೇರಿದ ನೀವೆಲ್ಲ ನೋಡಿದಿರಿ ಬಂಧುಗಳೇ.
ಇವತ್ತು ದೇಶ ಉಳಿಬೇಕು. ರಾಜಕಾರಣದಲ್ಲಿ ಕೆಲವೊಂದು ಕಾಲಘಟ್ಟದಲ್ಲಿ ಒಳ್ಳೆ ತೀರ್ಮಾನ ತಗೊಳ್ಳುವಂತ ಅವಶ್ಯಕತೆ ಇದೆ. ಹಾಗಾಗಿ JDSನ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮುಂದೆ ದೇಶವನ್ನು ಸದೃಢವಾಗಿ ಕಟ್ಟಬೇಕು. ಅದೇ ರೀತಿ ಚುನಾವಣೆ ಆಗಿ ಕೆಲವೇ ತಿಂಗಳಲ್ಲಿ ಈ ಇರ್ತಕ್ಕಂಥ ರಾಜ್ಯ ಸರ್ಕಾರ ತೊಲಗುತ್ತೆ. ಇಷ್ಟೊಂದು ಬರೀ ಮುಖ್ಯಮಂತ್ರಿಗಳ ಕುರ್ಚಿಗೆ ಹೊರದಾಡಿಕೆ ಅಂತ ಇದ್ರೆ ಅಭಿವೃದ್ಧಿ ಆಗೋದಿಲ್ಲ. ರಾಜ್ಯದ ಜನ ಈಗಾಗಲೇ ಬೇಸತ್ತಿದ್ದಾರೆ. ಇದೇ ರೀತಿ ಹರಿಹರದಲ್ಲೂ ಕೂಡ ಮುಂದೆ NDA ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. NDA ಅಭ್ಯರ್ಥಿ ಖಂಡಿತವಾಗಿ ಮತ್ತೆ ಗೆಲ್ಲುವಂತ ಸಾಮರ್ಥ್ಯ ಈ ಕಾರ್ಯಕರ್ತರಿಗಿದೆ ಬಂಧುಗಳೇ. ಹಾಗಾಗಿ ನಾವೆಲ್ಲ ಬಿಜೆಪಿ JDSನ ಕಾರ್ಯಕರ್ತರು ಅತಿ ಹೆಚ್ಚು ಶ್ರಮವನ್ನು ಪಟ್ಟು 1 ತಿಂಗಳ ಕಾಲ ಹೋರಾಟವನ್ನು ಮಾಡಿ ಇಲ್ಲಿ ಗಾಯತ್ರಿ ಸಿದ್ದೇಶ್ವರಿಗೆ ಹರಿಹರದಿಂದ ಹೆಚ್ಚು ಮತವನ್ನು ಕೊಡಿಸೋಣ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ.